ಎಲ್ಲರಿಗೂ ನಮಸ್ಕಾರ. ನಿಸ್ಸಿ ಪ್ರಿನ್ಸಸ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ನೋಡ್ತಾ ಇದ್ದೀರಲ್ಲ, ಇದೊಂದು ಸುಂದರವಾಗಿರುವಂಥ ಒಂದು ಪ್ಲೇಸು. ದೊಡ್ಡ ಬೆಟ್ಟ ಇದೆ, ಗುಡ್ಡ ಇದೆ. ಹಲವಾರು ಸತೆ ನಾನು ಹತ್ತಬೇಕಂತ ಪ್ರಯತ್ನ ಮಾಡಿದರೂ, ಇಷ್ಟು ವಯಸ್ಸಾದರೂ ನಾನು ಒಂದು ದಿವಸ ಕೂಡ ಹತ್ತಲಿಕ್ಕೆ ಆಗಲೇ ಇಲ್ಲ ಗುಡ್ಡ. ಯಾವತ್ತೋ ಒಂದು ಸತಿ ಈ ಕಡೆ ಬರ್ತೀವಿ ನಾವು, ಹಾಗಾಗಿ ಬಿಟ್ಟು ಟೈಮೂ ಸಿಗಲ್ಲ. ಬಟ್ ಆ ಕಡೆ ಏನೋ ಒಂದು ಊರಿದೆ ಅಂತೇಳಿ ಹೇಳ್ತಾ ಇದ್ದಾರೆ. ಯಾವ ಊರಿದೆಯೋ ಏನೋ ಗೊತ್ತಿಲ್ಲ. ಬಟ್ ಇಲ್ಲಿ ಹಳ್ಳಿಗಳಲ್ಲಿ ಬೆಳೆಯುವಂಥ ಬೆಳೆಗಳು ಬೇರೆ ಬೇರೆನೇ ಇರ್ತವೆ. ಈಗ ನೋಡಿ, ಈ ಒಂದು ತೋಟ ನೀವು ನೋಡ್ತಾ ಇದ್ರಲ್ಲ, ಎಷ್ಟು ಚೆನ್ನಾಗಿ ಬೆಳೆದು ನಿಂತಿದೆ ನೋಡ್ರಿ. ನೋಡಲಿಕ್ಕೆ ಕೂಡ ತುಂಬ ಚೆನ್ನಾಗಿದೆಯಲ್ಲ. ಇನ್ನೂ ಸ್ವಲ್ಪ ಹತ್ತಿರ ಹೋಗಿ ನಾನು ತೋರಿಸ್ತೀನಿ ತಡಿ. ಪಟ್ಟಣದ ವಾತಾವರಣಕ್ಕಿಂತಲೂ ಹಳ್ಳಿಯಲ್ಲಿ ವಾತಾವರಣ ತುಂಬ ಸ್ವಚ್ಛವಾಗಿರುತ್ತೆ ಕಣ್ರಿ. ಆಮೇಲೆ ಯಾವುದೇ ವಿಧವಾದ ಪೊಲ್ಯೂಷನ್ ಆಯಿತು, ಯಾವುದೇ ವಿಧವಾದ ಇವು ಇರಲ್ಲ. ವಾತಾವರಣ ನಿಷ್ಕಲ್ಮಶವಾಗಿ ಇರುತ್ತೆ. ಅಷ್ಟು ಚೆನ್ನಾಗಿರುತ್ತೆ. ಒಳ್ಳೆ ಗಾಳಿ ಬರುತ್ತೆ, ಫ್ರೆಶ್ ಆದ ಗಾಳಿ. ಎಲ್ಲಿ ನೋಡಿದರೂ ಕೂಡ ಹಚ್ಚ ಹಸಿರಾಗಿರುವಂಥ ಒಂದು ಪ್ರದೇಶಗಳು ಕೂಡ ಕಾಣಿಸ್ತವೆ. ಈಗ ನೀವು ನೋಡ್ತಾ ಇದ್ದೀರಲ್ಲ, ನೋಡಿ ಎಷ್ಟು ಚೆನ್ನಾಗಿ ಬೆಳೆದು ನಿಂತಿದೆ ನೋಡ್ರಿ. ಮತ್ತು ಈ ಬೆಳೆ ಯಾವುದು ಒಂದು ಸತಿ ಯೋಚನೆ ಮಾಡಿ. ಇದರ ಹೂಗಳನ್ನು ಕೂಡ ನಾನು ತೋರಿಸ್ತೀನಿ ನೋಡಿ. ಇದರ ಹೂಗಳು ಇದು ವೈಟ್ ಆಗಿದೆ, ಈಗ ತೋರಿಸ್ತಾ ಇದ್ದೀನಿ ನೋಡಿ. ಇದು ಸ್ವಲ್ಪ ಪಿಂಕ್ ಆಗಿದೆ. ಅಂತೂ ಯಾವುದಂತ ಯೋಚನೆ ಮಾಡಿ, ಇದು ಯಾವ ವಾಣಿಜ್ಯ ಬೆಳೆ ಅಂತ ಹೇಳ್ಬಿಟ್ಟು ನೋಡಿ. ಬಹುಶಃ ಕರ್ನಾಟಕದಲ್ಲಿ ಬಹಳಷ್ಟು ಮಟ್ಟಿಗೆ ಕಡಿಮೆ ಈ ಒಂದು ಬೆಳೆಯನ್ನು ಬೆಳೆಸೋದು. ಈ ಆಂಧ್ರ ಪ್ರದೇಶ ಕಡೆ ನಾವು ನೋಡುವುದಾದರೆ, ಇದು ಒಬ್ಬರು ಈ ಬೆಳೆಯನ್ನು ಬೆಳೀತಾರೆ. ಇದರಿಂದ ಒಳ್ಳೆಯ ಆದಾಯ ಕೂಡ ಇದೆ. ಒಂದೊಂದು ಊರಲ್ಲಿ ಒಂದೊಂದು ಥರ ಏನು ಮಾಡ್ತಾರೆ ಅಂತಂದರೆ, ವಾಣಿಜ್ಯ ಬೆಳೆಗಳನ್ನು ಬೆಳೀತಾರೆ. ಆದರೆ ಕರ್ನಾಟಕದಲ್ಲಿ ವಾಣಿಜ್ಯ ಬೆಳೆಗಳಲ್ಲಿ ಪ್ರಾಮುಖ್ಯವಾದ ಬೆಳೆ ಕೂಡ ಇದಾಗಿದೆ. ಸೊ ಇದು ಯಾವುದು, ಇದರಿಂದ ಪ್ರಯೋಜನ ಏನು, ಇದು ಮಾರ್ಕೆಟಲ್ಲಿ ಎಷ್ಟಕ್ಕೆ ಮಾರ್ತಾರೆ, ಇದರಿಂದ ಬರುವ ಇನ್ಪುಟ್ ಯಾವ ರೀತಿಯಾಗಿರುತ್ತೆ, ಇದಕ್ಕೆ ಏನೇನು ರೈತರು ಖರ್ಚು ಮಾಡ್ತಾರೆ ಅಂತೇಳಿ ಒಂದು ಸಣ್ಣ ಮಾಹಿತಿಯನ್ನು ನಾನು ನಿಮಗೆ ಕೊಡ್ತೇನೆ. ಸ್ವಲ್ಪ ಮುಂದೆ ಹೋಗೋಣ ಬನ್ನಿ. ನೋಡಿ ಎಷ್ಟು ಚೆನ್ನಾಗಿ ಆರೋಗ್ಯಕರವಾಗಿ, ಆನಂತರ ಫುಲ್ ಸ್ಟ್ರೆಂತ್ ಯಾವ ರೀತಿಯಾಗಿ ಬೆಳೆದಿದೆ ನೋಡ್ರಿ. ಇಲ್ಲಿ ಮೇಲೆ ಮಾತ್ರ ಎಲೆಗಳು ಕಾಣಿಸ್ತಾ ಇದ್ದಾವೆ, ಆದರೆ ಕೆಳಗಡೆ ನೋಡುವಾಗ ಎಲೆಗಳು ಇಲ್ಲ. ಆದರೆ ಇದು ಬೆಳೆಯುವಾಗ ಕೂಡ ಏನು ಅಂತಂದರೆ, ಕೆಳಗಿಂದ ಮೇಲೆ ತನಕ ಫುಲ್ಲು ಎಲೆಗಳು ಇರ್ತವೆ. ಆದರೆ ಬರ್ತಾ 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 ಏನಾಗ್ತೈತೆ ಅಂದರೆ, ಇದನ್ನು ಕಟ್ ಮಾಡ್ತಾರೆ. ಇಲ್ಲಿ ನೋಡಿ, ಪಟ್ಟಣದಲ್ಲಿ ಈ ರೀತಿಯಾದ ಒಂದು ವಾತಾವರಣ ಆಯಿತು, ಈ ರೀತಿಯಾದ ಒಂದು ಸಂದರ್ಭ ಆಯಿತು ಸಿಗೋದು ಭಾಳಷ್ಟು ಕಷ್ಟ ಕಣ್ರಿ. ಈಗ ಹೊಲ ಮಧ್ಯದಲ್ಲಿ ಸ್ವಲ್ಪ ಒಳಗೆ ಬಂದಿದ್ದೀನಿ ನಾನು, ನಿಮಗೆ ತೋರಿಸೋಣ ಅಂತ ಹೇಳಿಬಿಟ್ಟು. ಚೆನ್ನಾಗಿ ಬೆಳೆದು ನಿಂತಿದೆ ಈ ಒಂದು ಬೆಳೆ. ಒಳ್ಳೆ ಆದಾಯ ಉಂಟು ಇದರಿಂದ, ಕೋಟ್ಯಾಂತರ ರೂಪಾಯಿ ಆದಾಯ ಉಂಟು. ಹೆಚ್ಚಾಗಿ ಮಾರುಕಟ್ಟೆಯಲ್ಲಿ ಇದಕ್ಕೆ ಒಳ್ಳೆ ಬೆಳೆ ಉಂಟು. ಅದಕ್ಕಾಗಿ ಇದನ್ನು ರೈತರು ಬೆಳೀತಾ ಇದ್ದಾರೆ. ಒಟ್ಟು ಯಾವುದಂತೇಳಿ ನಾನು ಹೇಳಿಲ್ವಲ್ಲ. ಓಕೆ, ಇದೇ ಕಣ್ರಿ ನಾವು ಯೂಸ್ ಮಾಡುತ್ತಿರುವ ತಂಬಾಕಿನ ಎಲೆ. ಎಷ್ಟು ಚೆನ್ನಾಗಿದೆಯಲ್ಲ. ಒಂದು ನಿಮಿಷ ಫೋಟೋ ತೆಗಿತೀನಿ ಇದನ್ನು. ಇನ್ನೊಂದು ಇದಕ್ಕೆ ಪದ ಏನು ಅಂತಂದರೆ, ಹೊಗೆ ಸೊಪ್ಪು ಅಂತೇಳಿ ಕೂಡ ಅಂತಾರೆ, ಹೊಗೆ ಸೊಪ್ಪು. ಸೊ ಹೊಗೆ ಸೊಪ್ಪು ಗಿಡ ಇದೆ ಕಣ್ರಿ. ನೋಡಿ ಚೆನ್ನಾಗಿ ನೋಡಿ, ಇನ್ನೂ ಝೂಮ್ ಮಾಡಿ ನಾನು ತೋರಿಸ್ತೀನಿ ನೋಡಿ. ಚೆನ್ನಾಗಿ ನೋಡಿ, ಅದರದ್ದು ಹೂವು ಇದು. ಇದಕ್ಕೆ ಕಾಯಿಗೆ ಏನು ಬರಲ್ಲ. ಸೊ ಫೈನಲ್ಗೆ ಈ ರೀತಿಯಾಗಿ ಹೂ ಬಿಡುತ್ತೆ ಇದು. ಈ ಹೂ ಬಿಟ್ಟ ತಕ್ಷಣವೇ ಏನಂತಂದರೆ, ಇದು ಇನ್ನು ಬೆಳವಣಿಗೆ ಆಯಿತು ಅಂತೇಳಿದ್ರ ಅರ್ಥ. ಸೊ ಇದೇ ಕಣ್ರಿ ಹೊಗೆ ಸೊಪ್ಪು. ಸೊ ಇದನ್ನು ಹೀಗೇ ತಿಂತಾರಾ ಅಂತಂದರೆ, ಹೀಗೇ ಯಾರೂ ತಿನ್ನಲ್ಲ. ಇದಕ್ಕೆ ಬೇರೆ ಬೇರೆ ಪ್ರೊಸೆಸ್ಗಳಿದ್ದಾವೆ.
ಸೊ ಆ ಪ್ರೊಸೆಸ್ ಪ್ರಕಾರವಾಗಿ ಇದನ್ನು ಮಾಡಿದ್ರೇ ಇದು ಹೊಗೆ ಸೊಪ್ಪು ಅಂತಾರೆ. ಆ್ಯಕ್ಚುಲಿ ಇದು ಬೆಳೆದಿದ್ದಾಗ ಏನು ಅಂತಂದರೆ ಕೆಳಗಿಂದ, ಇಲ್ಲಿ ನೋಡಿ ನಾನು ಕೆಳಗಿಟ್ಟು ತೋರಿಸ್ತೀನಿ ನೋಡಿ, ಕೆಳಗಿಂದ ಎಲೆಗಳನ್ನು ಕಟ್ ಮಾಡ್ಕೋತ ಬರ್ತಾರೆ. ಇದು ಎಲೆಗಳನ್ನು ಕಟ್ ಮಾಡುವಾಗ ಬೆಳಗ್ಗಿನ ಜಾವದಲ್ಲೇ ಕಟ್ ಮಾಡಬೇಕು. ಬೆಳಗ್ಗೆ 5ರಿಂದ 7 ಒಳಗಡೆ ಕಟ್ ಮಾಡಬೇಕು. ಇಲ್ಲ ಅಂತಂದರೆ ಇದು ಬರಲ್ಲ, ಇದು ಕಟ್ ಮಾಡೋಕ್ಕೆ ಬರಲ್ಲ. ಬೆಳಗ್ಗೆ ಇಬ್ಬನಿ ಬೀಳ್ತಾ ಇರುತ್ತಲ್ಲ, ಆ ಸಂದರ್ಭದಲ್ಲಿ ಮಾತ್ರವೇ ಇವುಗಳ ಎಲೆಗಳನ್ನು ತೆಗಿಬೇಕಾಗುತ್ತೆ. ಎಲೆ ಮುರ್ಕೋಂತ ಹೋಗ್ತಾರೆ ಬೆಳಗ್ಗೆ 5 ಗಂಟೆ ಬಂದು. ಆನಂತರ ಕಟ್ ಮಾಡಿದಂಥ ಎಲ್ಲ ಎಲೆಗಳನ್ನು ಒಂದು ಕಡೆ ಗುಂಪಾಕ್ತಾರೆ, ಅದನ್ನು ತೊಗೊಂಡೋಗ್ಲಿಕ್ಕೆ ಇನ್ನೊಬ್ಬರು. ಸೊ ಇದು ಕೆಲಸ ಏನು ಅಂತಂದರೆ, ಎಲೆಗಳು ಕಟ್ ಮಾಡ್ಕೋಂತ ಗುಂಪಾಗಿ ಒಂದು ಕಡೆ ಹಾಕ್ತಾರೆ. ಆ ಎಲೆಗಳನ್ನು ಮತ್ತೆ ತೊಗೊಂಡೋಗಿ ಒಂದು ಕಡೆ ಸೇರಿಸಿ ಮತ್ತು ಅದನ್ನೇನು ಮಾಡ್ತಾರೆ ಅಂತೇಳಿ ಕೂಡ ನಾನು ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಸೊ ಫ್ರೆಂಡ್ಸ್, ನೋಡಿದ್ರಲ್ಲ ಹೊಗೆ ಸೊಪ್ಪು, ತಂಬಾಕಿನ ಗಿಡ ಯಾವ ರೀತಿಯಾಗಿ ಇರುತ್ತೆ ಅಂತ ಹೇಳ್ಬಿಟ್ಟು. ಸೊ ಕಟ್ ಮಾಡಿದಂಥ ಎಲೆಗಳನ್ನು ಇವ್ರು ಏನು ಮಾಡ್ತಾರೆ, ಸೊ ಕಟ್ ಮಾಡಿದ ಎಲೆಗಳನ್ನು ಏನು ಮಾಡಿ ಇದನ್ನು ಹೊಗೆ ಸೊಪ್ಪು ಥರ ಮಾರ್ಪಡಿಸ್ತಾರೆ ಅಂತ ಹೇಳ್ಬಿಟ್ಟು ನಾನು ತೋರಿಸ್ತೀನಿ ಬನ್ನಿ. ನೋಡಿ, ಇದು ನೋಡ್ತಾ ಇದ್ರಲ್ಲ ಫ್ರೆಂಡ್ಸ್, ಇದೇ ಕಟ್ ಮಾಡಿದ್ದಂಥ ಎಲೆಗಳು. ಇದನ್ನೇನು ಮಾಡ್ತಾರೆ ಅಂತಂದರೆ, ಒಂದು ಸಣಬು ತಗೊಳ್ತಾರೆ, ನೋಡ್ತಾ ಇದ್ರಲ್ಲ, ಒಂದು ಸಣಬು, ಇದು ಸಣಬು ತಗೊಂಡು ದೊಡ್ಡ ದಬ್ಬಳ ತಗೊಂಡು ಇದನ್ನು ಈ ರೀತಿಯಾಗಿ ಪೋಣಿಸ್ತಾರೆ. ಹೂ ಪೋಣಿಸಿದಂಗೆ ಇದು ಈ ಥರ ಪೋಣಿಸ್ತಾರೆ. ಇವೆಲ್ಲ ಕಟ್ ಮಾಡಿದಂಥ ಎಳೆಗಳೇ ಹೀಗಾಗಿದೆ ನೋಡಿ. ಇದು ಸಾಕಷ್ಟು ದಿನಗಳು ಏನು ಮಾಡ್ತಾರೆ ಅಂತಂದರೆ, ಇದು ಈ ರೀತಿಯಾಗಿ ಪೋಣಿಸಿ ಇಟ್ಟುಬಿಡ್ತಾರೆ. ಅಲ್ಲಿ ಗಿಡದಲ್ಲಿರುವಾಗ ಏನಾಯಿತು, ಗ್ರೀನ್ ಕಲರ್ ಇತ್ತಲ್ಲ, ಈಗ ಪೋಣಿಸಿದ ಮೇಲೆ ಈ ರೀತಿ ಆಗ್ತಾ ಇದೆ ನೋಡಿ. ಇದಿನ್ನೂ ಒಣಗಲಿಲ್ಲ, ಪೂರ್ತಿಯಾಗಿ ಒಣಗಬೇಕು. ಇದು ನೋಡಿ, ಈ ಥರ ಎಲ್ಲೋ ಇಶ್ಯೂ ಬರಬಾರ್ದು, ಇದು ಪೂರ್ತಿಯಾಗಿ ಈ ಕಲರಲ್ಲಿ ಬರಬೇಕು. ನೋಡ್ತಾ ಇದ್ರಲ್ಲ, ಈ ಕಲರಲ್ಲಿ ಬರಬೇಕು. ಈಗ ನೋಡಿ, ಇದು ಇನ್ನೂ ಒಣಗಿಲ್ಲ. ಸೊ ಅಲ್ಲೆಲ್ಲೆಲ್ಲಿ ಆ ಕಲರ್ ಆಗ್ತಾ ಇದೆ ನೋಡಿ, ಅಲ್ಲಿ ಆ ಕಲರ್ ಪೂರ್ತಿ, ಎಲೆ ಪೂರ್ತಿ ಈ ಕಲರ್ ಬರೋ ತನಕ ಏನು ಅಂತಂದರೆ ಇಟ್ಟುಬಿಡ್ತಾರೆ. ಇದು ಇನ್ನೂ ಆಗಲಿಲ್ಲ. ಸೊ ಈ ರೀತಿಯಾಗಿ ಪೋಣಿಸಿ ಒಂದು ಸರ ಥರ ಕಟ್ಟಿರ್ತಾರೆ ನೋಡಿ, ಎಷ್ಟು ಕಟ್ಟಿದ್ದಾರೆ ನೋಡಿ. ಇಲ್ಲಿ ಎಲೆ ಎಲ್ಲ ಪೋಣಿಸ್ಬಿಟ್ಟು ಏನು ಮಾಡ್ತಾ ಇದ್ದಾರೆ, ಈ ರೀತಿಯಾಗಿ ಸರ ಥರ ಕಟ್ಟಿರ್ತಾರೆ. ಸೊ ಇದು ಹೇಗೆ ಅಂತಂದರೆ, ಇದೊಂದು ಪ್ರೊಸೆಸ್ ಇದೆ. ಆ ಪ್ರೊಸೆಸ್ ಪ್ರಕಾರವಾಗಿ ಮಾಡಿದರೆ ಅಷ್ಟೇ ಇದು ತಂಬಾಕಾಗುತ್ತೆ, ಇಲ್ಲಾಂದರೆ ಆಗಲ್ಲ. ಸೊ ನೀವು ಗ್ರೀನ್ ಕಲರ್ ಎಲೆಗಳನ್ನು ನೋಡಿದ್ರಲ್ಲ, ಅದು ಹಾಗೇ ಒಣಗಿಸಿ ತಿನ್ನಲ್ಲ, ಅದು ಆವಾಗ ತಂಬಾಕಾಗಲ್ಲ. ಇದು ಏನು ಅಂತಂದರೆ, ಈ ರೀತಿಯಾಗಿ ಪೋಣಿಸಿದ ಮೇಲೆ ಬೆಳಗಿನ ಇಬ್ಬನಿಗೂ ಆನಂತರ ಮಧ್ಯಾಹ್ನದ ಒಂದು ಬಿಸಿಲಿಗೂ ಎರಡರ ಮಧ್ಯೆ ಇದು ಒಣಗಬೇಕು. ಆ ಒಣಗೋ ಸಲುವಾಗಿ ಏನು ಮಾಡ್ತಾರೆ ಅಂತಂದರೆ, ತುಂಬ ಬಿಸಿಲು ಇರಬಾರ್ದು, ತುಂಬ ಚಳಿನೂ ಇರಬಾರ್ದು. ಹಾಗಾಗಿ ಏನು ಮಾಡ್ತಾರೆ ಅಂತಂದರೆ, ಮೇಲೆ ಇದಕ್ಕೊಂದು ಪಟ್ಟ ಕಟ್ಟಿದ್ದಾರೆ ನೋಡಿ. ಸೊ ಇದು ಸುಮಾರು ಒಂದು 2-3 ತಿಂಗಳವರೆಗೂ ಇದೇ ರೀತಿಯಾಗಿ ಇರುತ್ತೆ, ಅಪ್ ಟು ಮಾರ್ಚ್ ಏಪ್ರಿಲ್ವರೆಗೂ ಇದೇನು ಆಗಬೇಕು ಅಂತಂದರೆ, ಆಗ ಇಬ್ಬನಿಯಲ್ಲಿನೂ ನೆನಿಬಾರ್ದು ಮತ್ತು ಬಿಸಿಲಿಗೆ ಕೂಡ ಒಣಗಬಾರ್ದು. ಆ ಎರಡರ ಮಧ್ಯದಲ್ಲಿ ಇದನ್ನು ಈ ರೀತಿಯಾಗಿ ಇಟ್ಟುಬಿಟ್ಟ ನಂತರ ಇದೇನು ಮಾಡ್ತಾರೆ ಅಂತಂದರೆ, ಇದಕ್ಕೆ ಒಂದು ಬಟ್ಟಿ ಇರುತ್ತೆ, ಇಡ್ಲಿ ಬಟ್ಟಿ ಅಂತೇಳಿ ಹೇಳ್ತಾರೆ, ಹೊಗೆ ಸೊಪ್ಪು ಬಟ್ಟಿಗಳಂತೇಳಿ ಇರ್ತವೆ. ಈಗ ನಾವು ಬೇಕರಿ ಐಟಮ್ಸನ್ನು ಯಾವ ರೀತಿಯಾಗಿ ಬೇಕಿಂಗ್ ಮಾಡ್ತಾರಲ್ಲ, ಸೊ ಆ ರೀತಿಯಾದ ಒಂದು ಕೆಲವು ಬಟ್ಟಿಗಳಿರ್ತವೆ. ಸೊ ಇದನ್ನು ತಗೊಂಡು ಹೋಗಿ, ಇದು ಸ್ವಲ್ಪ ಒಣಗಿದ ಮೇಲೆ, ತುಂಬ ಒಣಗಬಾರ್ದು, ಪುಡಿ ಆಗೋ ರೀತಿಯಲ್ಲಿ ಒಣಗಬಾರ್ದು, ಮೆತ್ತಗಿರೋ ರೀತಿಯಲ್ಲಿ ಕೂಡ ಇರಬಾರ್ದು. ಆ ರೀತಿಯಾಗಿ ಮಾಡಿ ಇದನ್ನೇನು ಮಾಡ್ತಾರೆ ಅಂತಂದರೆ, ಒಂದು ದೊಡ್ಡ ಇದಿರುತ್ತೆ, ಕಟ್ಟಿಗೆಯಿಂದ ಮಾಡಿದ ಒಂದು ಪೆಟ್ಟಿಗೆ ಟೈಪು. ಆ ಪೆಟ್ಟಿಗೆಯಲ್ಲಿ ಎಲ್ಲವನ್ನು ಏನು ಮಾಡ್ತಾರೆ ಅಂದರೆ ಹತ್ತಿಗೆ ಇಡ್ತಾರೆ. ಹತ್ತಿಗೆ ಇಟ್ಟಿದ ಮೇಲೆ ಸ್ವಲ್ಪ ದಿನಗಳು ಅದರಲ್ಲಿ ಕೊಳಿಬೇಕು. ಈ ಸೊಪ್ಪು ಸ್ವಲ್ಪ ದಿನಗಳು ಅದರಲ್ಲಿ ಕೊಳಿಬೇಕು. ಕೊಳೆತ ಮೇಲೇ
ಅದು ತಂಬಾಕಾಗುತ್ತೆ. ಇನ್ನೊಂದೇನು ಗೊತ್ತಾ, 2 ವಿಧದಲ್ಲಿ ತಂಬಾಕು ಮಾಡ್ತಾರೆ. ಒಂದು ಪೆಟ್ಟಿಗೆಯಲ್ಲಿ ಇಟ್ಟು ಸ್ವಲ್ಪ ದಿವಸಗಳಾದ ನಂತರ ಕೊಳೆತ ಮೇಲೆ ತಂಬಾಕಾಗುತ್ತೆ. ಇನ್ನೊಂದೇನು ಗೊತ್ತಾ, ಬಟ್ಟಿಗಳಲ್ಲಿ ಹಾಕಿಬಿಟ್ಟು ಆ ಒಂದು ಸ್ಟೀಮ್‌ಗೆ ಇದನ್ನು ಕೊಳೆಯುವ ರೀತಿಯಲ್ಲಿ ಕೂಡ ಮಾಡ್ತಾರೆ. ಆ ಒಂದು ಸ್ಟೀಮ್‌ಗೆ ಏನಾಗುತ್ತೆ ಗೊತ್ತಾ, ಇದು ಬಟ್ಟಿಯಲ್ಲಿ ಹಾಕಿದ ಮೇಲೆ ಆ ಸ್ಟೀಮಿಗೆ ಮೆತ್ತಗಾಗ್ಬಿಡುತ್ತೆ. ಮೆತ್ತಗಾಗ್ಬಿಟ್ಟ ನಂತರ ಸ್ವಲ್ಪ ದಿವಸಕ್ಕೆ ಅದು ತಂಬಾಕಾಗುತ್ತೆ. ಸೊ ಈ ರೀತಿಯಾದ ಒಂದು ಪ್ರೊಸೆಸ್ ಇದು ತಂಬಾಕು ಮಾಡುವಂಥ ಪ್ರೊಸೆಸ್. ಆದರೆ ಕರ್ನಾಟಕದಲ್ಲಿ ಹೆಚ್ಚಾಗಿ ಮಾರಾಟ ಚೆನ್ನಾಗಿ ಆಗ್ತಾ ಇದೆ. ಸಿಗರೇಟು ಮಾಡ್ತಾರೆ, ಬೀಡಿ ಮಾಡ್ತಾರೆ, ಇನ್ನು ಯಾವುದ್ಯಾವುದಕ್ಕೋ ಯೂಸ್ ಮಾಡ್ತಾರೆ. ಎಲ್ಲ ಕಡೆನೂ ಹೇಳ್ತಾರೆ ತಂಬಾಕು ಸೇವನೆಯಿಂದ ಕ್ಯಾನ್ಸರ್ ಬರುತ್ತೆ, ಅದು ಬರುತ್ತೆ, ಇದು ಬರುತ್ತೆ. ಸೊ ಗೌರ್ಮೆಂಟೇ ಈ ರೀತಿಯಾಗಿ ಬೆಳೆಗಳನ್ನು ಬೆಳೀಲಿಕ್ಕೆ ಕೊಡುತ್ತಿರುವಾಗ ಅದಕ್ಕೆ ರೈತರು ಬೆಳೀತಾ ಇದ್ದಾರೆ. ಮತ್ತು ಮಧ್ಯದಲ್ಲಿ ಹೇಳೋದು ಏನು, ತಂಬಾಕು ಸೇವನೆಯಿಂದ ಕ್ಯಾನ್ಸರ್ ಬರುತ್ತೆ, ಯಾರು ತಿನ್ನಬಾರ್ದು, ಯಾರು ತಂಬಾಕು ಸೇವನೆ ಮಾಡಬಾರ್ದು. ಸೊ ಗೌರ್ಮೆಂಟ್ ಈ ರೀತಿಯಾಗಿ ತಂಬಾಕು ಸೇವನೆ ಮಾಡಬಾರ್ದು ಅಂತಂದರೆ ತಂಬಾಕು ಬೆಳೀಲಿಕ್ಕೆ ಕೂಡ ಕೊಡಬಾರ್ದಲ್ಲ. ಎಂಥ ಗೌರ್ಮೆಂಟೋ ಏನೋ, ಎರಡೂ ಗೌರ್ಮೆಂಟ್ ಅವರೇ ಹೇಳ್ತಾರೆ ತಂಬಾಕು ಸೇವನೆ ಮಾಡಬಾರ್ದು. ಬಟ್ ಇದರಿಂದ ಗೌರ್ಮೆಂಟಿಗೆ ಒಳ್ಳೆ ಪ್ರಾಫಿಟ್ ಇದೆಯಲ್ಲ. ಈ ರೀತಿಯಾಗಿದೆ ನಮ್ಮ ದೇಶದ ಸರ್ಕಾರ. ಸೊ ಇಷ್ಟು ಮಾಹಿತಿಯನ್ನು ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಯಪಡಿಸಲಿಕ್ಕೆ ಇಷ್ಟಪಡ್ತೀನಿ ಸ್ನೇಹಿತರೆ. ಸೊ ಈ ತಂಬಾಕಿನ ಒಂದು ಮಾಹಿತಿಯನ್ನು ನಿಮಗೆ ಕೊಡೋಣ ಅಂತ ಹೇಳಿಬಿಟ್ಟು ನಾನೇನು ಮಾಡಿದ್ದೀನಿ, ಈ ವಿಡಿಯೋ ತೆಗೆದಿದ್ದೀನಿ. ಸೊ ನಿಮ್ಮೂರಲ್ಲಿ ಇರುವಂಥ ವಾಣಿಜ್ಯ ಬೆಳೆಗಳು ಯಾವುವು, ಅದು ಯಾವ ರೀತಿಯಾಗಿ ಬೆಳೀತಾರೆ ಅನ್ನೋದನ್ನು ಕಾಮೆಂಟ್ ಮೂಲಕವಾಗಿ ತಿಳಿಸಿ. ಸೊ ವಿಡಿಯೋ ಪೂರ್ತಿ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್.